ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಸಾಕ್ಷ್ಯಗಳೇ ಬಹುತೇಕ ಕಂಟಕ. ಇನ್ನೇನಾಗಬೇಕು, ಅವೇ ಕಂಟಕ ಆಗ್ಬೇಕಾಗಿರೋದು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸು ಚಾರ್ಜ್ ಶೀಟ್ನ ಈ ವಿಚಾರ ಕೇಳಿ ದರ್ಶನ್ ಅವರಿಗೇನೋ ಶಾಕ್ ಆಗಿದೆ ಅಂತೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಸಾಕ್ಷ್ಯಗಳೇ ಕಂಟಕವಾಗಿದೆ ಅಂತಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಫುಲ್ ಟೆನ್ಷನ್ನಲ್ಲಿ ದರ್ಶನ್ ಇದ್ದಾರೆ ಅಂತಿದ್ದಾರೆ. ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ಕ್ರೌರ್ಯ ರಿವೀಲ್ ಅಂತೂ ಆಗಿತ್ತು. ಅವೆಲ್ಲವೂ ಕೂಡ ಈಗ ಕಂಟಕವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ದೋಷಾರೋಪ ಪಟ್ಟಿಯಲ್ಲಿ ಏನಿದೆ ದರ್ಶನ್ ಅವರ ಕ್ರೌರ್ಯ ಅದು ರಿವೀಲ್ ಆಗಿತ್ತು. ಅವರ ಸ್ವಇಚ್ಛಾ ಹೇಳಿಕೆ ಆಗಿರ್ಬೋದು, ಪವಿತ್ರ ಗೌಡ ಅವರ ಸ್ವಇಚ್ಛಾ ಹೇಳಿಕೆ ಆಗಿರ್ಬೋದು, ಇನ್ನುಳಿದಂತಹ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಇತ್ತು. ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ಕ್ರೌರ್ಯ ರಿವೀಲ್ ಆಗಿರೋದು. ದರ್ಶನ್ ಬೇಲ್ ಅಷ್ಟೊಂದು ಸುಲಭವಲ್ಲ. ಇಲ್ಲಿ ದರ್ಶನ್ ವಿರುದ್ಧ ಆಪ್ತರು 164 ಹೇಳಿಕೆಗಳು ದಾಖಲಾಗಿದೆ. ಸೆಕ್ಷನ್ 164ನ ಅಡಿಯಲ್ಲಿ ಹೇಳಿಕೆ ದಾಖಲಾಗಿದೆ. ಅದು ನ್ಯಾಯಾಧೀಶರ ಎದುರು. ಘಟನೆ ಬಗ್ಗೆ ನೀಡಿರುವಂಥ ಹೇಳಿಕೆಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಸಂಗ್ರಹಿಸಿದ್ದಾರೆ ತನಿಖಾಧಿಕಾರಿಗಳು. ಕಾಲ್ ಡೀಟೇಲ್ಸ್, ಚಾಟಿಂಗ್ ಮೆಸೇಜ್ಗಳು, ಸಾಕ್ಷ್ಯವನ್ನ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟಿರುವಂಥ ವಿಚಾರ, ಪ್ರಕರಣವನ್ನ ಮುಚ್ಚಿ ಹಾಕಲು ಹಣದ ವ್ಯವಹಾರ, A1 ಸೇರಿದಂತೆ ಇತರೆ ಆರೋಪಿಗಳು ಪೊಲೀಸರ ಮುಂದೆ ಹೇಳಿರುವಂಥ ಹೇಳಿಕೆಗಳೇ ಈಗ ಕಂಟಕವಾಗಿದೆ. ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆಗಳು ಫೈನಲ್ ಆಗೋದಿಲ್ಲ, ಅದು ಬದಲಾವಣೆ ಆಗೋ ಸಾಧ್ಯತೆ ಇದೆ. ನಟ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಆಪ್ತರ ಹೇಳಿಕೆ ಮುಳುವಾಗುತ್ತಾ ಗೊತ್ತಿಲ್ಲ. ಒತ್ತಡ ಹೇರಿಬಿಟ್ಟು ನನಗೆ ಹೇಳಿಕೆ ತಗೊಂಡಿದ್ದಾರೆ ಅಂತಂದ್ರೆ ಏನು ಮಾಡ್ತಾರೆ? ಅದು ಕೋರ್ಟ್ನಲ್ಲಿ ಮತ್ತೊಂದು ರೀತಿಯಾದಂಥ ವಾದಕ್ಕೆ ನಾಂದಿಯನ್ನು ಹಾಡುತ್ತೆ. ಸುಲಭವಾಗಿ ಹೊರಬರಬಹುದು ಅಂತಿದ್ದ ದರ್ಶನ್ ಚಾರ್ಜ್ ಶೀಟೇ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಶಾಕ್ ತಂದಿಟ್ಟಿದೆ. ಹಾಗಾಗಿನೇ ಬೇಲ್ ಅಷ್ಟೊಂದು ಸುಲಭವಲ್ಲ ಈ ಪ್ರಕರಣದಲ್ಲಿ.